ನಮಸ್ಕಾರ ಸ್ನೇಹಿತರೆ. ಈಗಾಗಲೇ ಎಫ್ ಡಿ ಎ ಮತ್ತು ಎಸ್ ಡಿ ಎನ್ನು ಕನ್ಫರ್ಮ್ ಆಗಿದೆ. ಈ ಎಸ್ ಡಿ ಎಫ್ ಡಿ ಎ ಕನ್ಫರ್ಮ್ ಆದಾಗ ಕೆಲವೊಬ್ರು ಸ್ಟೂಡೆಂಟ್ಗಳಿಗೆ ಯಾವ ತರ ಖುಷಿ ಅಂತಂದ್ರೆ, ಅದರಲ್ಲೂ ಇವಾಗಲೇ ಡಿಗ್ರಿ ಮುಗ್ದಿಂದಂತವ್ರು ಖುಷಿ ಬಹಳಷ್ಟು ಇರುತ್ತದೆ. ಇವಾಗ ಕನ್ಫರ್ಮ್ ಆಗಿದೆ ಅಂತಂದ್ರೆ ಕೆಲವು ದಿನಗಳ ನಂತರ ಮತ್ತೆ ಸೆಂಟ್ರಲ್ ಗೌರ್ಮೆಂಟ್ ಯಾವ್ದಾದ್ರು ಕನ್ಫರ್ಮ್ ಆದಾಗ ಇವಾಗಲೇ ಡಿಗ್ರಿ ಸ್ಟೂಡೆಂಟ್ಗಳಿಗೆ ಏನ್ ಕನ್ಫ್ಯೂಸ್ ಆಗುತ್ತದೆ ಅಂತಂದ್ರೆ, ನಾವು ಸೆಂಟ್ರಲ್ ಗೌರ್ಮೆಂಟ್ ತಯಾರಿ ಮಾಡ್ಬೇಕಾ ಅಥವಾ ಸ್ಟೇಟ್ ಗೌರ್ಮೆಂಟ್ ತಯಾರಿ ಮಾಡ್ಬೇಕು ಅಂತ ಅನಿಸುತ್ತೆ. ಇದರಲ್ಲಿ ಈ ಎರಡರಲ್ಲಿ ಯಾವ್ದು ಈಸಿ, ಯಾವ್ದು ಬೇಗ ಜಾಬ್ ಅನ್ನು ಹಿಡ್ಕೊಳ್ಬಹುದು ಅಂತ ಅವರನ್ನು ಆಸಕ್ತಿ ಪಟ್ಟು ಯೂಟ್ಯೂಬ್ ನಲ್ಲಿ ಅಲ್ಲಿ ಇಲ್ಲಿ ವಿಡಿಯೋನ ಹುಡುಕ್ತಾ ಇರ್ತಾರೆ. ಆದರೆ ಸ್ನೇಹಿತರೆ, ಯಾವುದಕ್ಕೆ ಪ್ರಿಪೇರ್ ಆಗಬೇಕು ಅಂತ ಇದು ಬೇರೆಯವರಿಂದ ಕೇಳೋದಲ್ಲ. ಇದು ನಿಮಗೆ ಗೊತ್ತಿರುತ್ತದೆ ಯಾವ್ದು ಮಾಡಿದರೆ ನಾನು ಬೇಗ ಗೌರ್ಮೆಂಟ್ ಜಾಬ್ ಅನ್ನು ಹಿಡ್ಕೊಳ್ಬಹುದು ಅಂತ. ನೋಡಿ ಸ್ನೇಹಿತರೆ, ನಿಮ್ದು ಕೆಪಾಸಿಟಿ ನಿಮಗೆ ಗೊತ್ತಿರುತ್ತದೆ. ನೀವು 10th ಇರುವಾಗ ಅಥವಾ ಪಿ ಯು ಸಿ ಇರುವಾಗ ಅಥವಾ ಡಿಗ್ರಿಯಲ್ಲಿರುವಾಗ ಯಾವ ರೀತಿ ನೀವು ಬೇಸಿಕ್ ಕಾನ್ಸೆಪ್ಟ್ಗಳನ್ನು ಎಲ್ಲ ಕ್ಲಿಯರ್ ಮಾಡ್ಕೊಂಡಿದ್ದೀರಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತದೆ. ಒಂದ್ ವೇಳೆ ನೀವು ಆರ್ಟ್ಸ್ ಬ್ಯಾಕ್ಗ್ರೌಂಡ್ನಿಂದ ಇದ್ರೆ, ಒಂದ್ ವೇಳೆ ಇಂಗ್ಲಿಷ್ ಚೆನ್ನಾಗಿ ಬರ್ತಾ ಇಲ್ಲ ಅಂತಂದ್ರೆ, ನನ್ನ ಪ್ರಕಾರ ನೀವು ಸ್ಟೇಟ್ ಗೌರ್ಮೆಂಟ್ ಪ್ರಿಪೇರ್ ಮಾಡೋದು ಒಳ್ಳೆಯದು. ಒಂದ್ ವೇಳೆ ನೀವು ಇಂಗ್ಲಿಷು ಮತ್ತು ಮ್ಯಾಥಮೆಟಿಕ್ಸ್ ನಿಮ್ದು ಚೆನ್ನಾಗಿತ್ತು ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಜಾಬಿಗೆ ಟ್ರೈ ಮಾಡೋದು ನನ್ನ ಪ್ರಕಾರ ಒಳ್ಳೆಯದು. ಯಾಕಂದ್ರೆ ಸ್ನೇಹಿತರೆ, ಸೆಂಟ್ರಲ್ ಗೌರ್ಮೆಂಟ್ ಸಿಲೆಬಸ್ ಏನಿದೆ ಅಂತಂದ್ರೆ ಅಲ್ಲಿ 50% ಮ್ಯಾಥ್ಸ್ ಇರುತ್ತದೆ. ಮ್ಯಾಥ್ಸ್ ಮತ್ತು ಇಂಗ್ಲಿಷ್ ಬಂದ್ರೆ ಸ್ವಲ್ಪ ಜಿ ಕೆ ಅನ್ನು ಕವರ್ ಮಾಡಿದರೆ ಆರಾಮಾಗಿ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಇಡಬಹುದು. ಆದ್ರೆ ಯಾವಾಗ ಅಂತಂದ್ರೆ ಮ್ಯಾಥಮೆಟಿಕ್ಸ್ ಫುಲ್ ಪರ್ಫೆಕ್ಟ್ ಇರಬೇಕು. ಒಂದ್ ವೇಳೆ ಮ್ಯಾಥಮೆಟಿಕ್ಸ್ ಪರ್ಫೆಕ್ಟ್ ಇಲ್ಲ ಅಂತಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಇಡೋದು ಅಷ್ಟೊಂದು ಈಸಿ ಅಲ್ಲ. ಇಂಗ್ಲಿಷ್ ಕೆಲವರು ಒಬ್ರು ಇಂಗ್ಲಿಷ್ ಮೀಡಿಯಮರ್ ಆಗಿರ್ತೀರಿ, ಅದರಿಂದ ಇಂಗ್ಲಿಷು ಬಹಳಷ್ಟು ಈಸಿ ಆಗುತ್ತದೆ. ಅಂಥವರಿಗೆ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಇಡೋದು ಬಹಳಷ್ಟು ಈಸಿ ಆಗುತ್ತದೆ. ನೋಡಿ ಸ್ನೇಹಿತರೆ, ಇವತ್ತು ನಾನು ಸ್ಕ್ವಯರ್ ರೂಟು ಬೇಗವಾಗಿ ಟ್ರಿಕ್ ನಿಂದ ಯಾವ ರೀತಿ ತೆಗಿಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸ್ಕ್ವಯರ್ ರೂಟ್ ತೆಗೆಯೋದಿದೆ ಅಂತಂದ್ರೆ ಮೊದಲು ಈ ಸ್ಕ್ವಯರ್ ರೂಟ್ ತೆಗೆದಿದೆ ಅಂದ್ರೆ 2 ಅಂಕಿಗೆ ಹೀಗೊಂದು ಮಾರ್ಕ್ ಮಾಡಿ. ಹೀಗೊಂದು ಮಾರ್ಕ್ ಮಾಡಿದ್ಮೇಲೆ ನಿಮಗೆ 10 ತನ ಸ್ಕ್ವಯರ್ ಬಹ್ಯಾಟ್ ಇರ್ಬೇಕು ಸ್ನೇಹಿತರೆ. 10 ತನ ಸ್ಕ್ವಯರ್ ಬಹ್ಯಾಟ್ ಇತ್ತಂದ್ರೆ ಮೊದಲು ಈ ಬಿಡಿ ಅಂಕಿ ನೋಡ್ಕೊಳ್ಬೇಕು. ಈ ಬಿಡಿ ಅಂಕಿ 4 ಯಾವುದರಲ್ಲಿ ಬರ್ತದ ನೋಡ್ಕೊಳ್ಬೇಕು. ಬಿಡಿ ಅಂಕಿ 4 ಎರಡು ತಲೆ ಬರುತ್ತದೆ ಸ್ನೇಹಿತರೆ, ಇಲ್ಲಿ ಮತ್ತು ಇಲ್ಲಿ. 2 ಮತ್ತು 2ರ ಸ್ಕ್ವಯರ್ 4 ಮತ್ತು 8ರ ಸ್ಕ್ವಯರ್ 64. ಬಿಡಿ ಅಂಕಿ ಎರಡು ತಲ್ಲಿ 4 ಬರ್ತಾ ಇದೆ ಅಂತಂದ್ರೆ ಈ 2 ಮತ್ತು 8 ಬರ್ಕೊಳ್ರಿ. ಇಲ್ಲಿ 2 ಮತ್ತು 8 ಬರ್ಕೊಳ್ರಿ. ಇಷ್ಟ ಆದ್ಮೇಲೆ ಇದ್ರ ಕೆಲಸ ಮುಗೀತು. ಇವಾಗ ಇಲ್ಲಿದೆ ನೋಡಿ 10. ಈ 10 ಯಾವುದರ ಮಧ್ಯದಲ್ಲಿ ಬರುತ್ತದೆ ನೋಡ್ಕೊಳ್ಬೇಕು ಸ್ನೇಹಿತರೆ. 9 ಮತ್ತು 16ರ ಮಧ್ಯದಲ್ಲಿ 10 ಬರುತ್ತದೆ. 9 ಮತ್ತು 16ರಲ್ಲಿ ಮಧ್ಯದಲ್ಲಿ 10 ಬರುತ್ತದೆ ಅಂತಂದಾಗ ನಾವು ಚಿಕ್ಕದಿದ್ದನ್ನ ತಗೋಬೇಕು. ಈಗ ನಾವು ಭಾಗ ಮಾಡ್ತಾ ಇರ್ಬೇಕಾದ್ರೆ ಯಾವ ರೀತಿ ಮಾಡ್ತೀವಿ ಅಂತಂದ್ರೆ ಚಿಕ್ಕದಿದ್ದಿಂದ ತಗೋತೀವಲ್ವಾ, ಹಂಗೆ ಅದೇ ರೀತಿ ಇಲ್ಲಿ 9 ಮತ್ತು 10ರ ಮಧ್ಯದಲ್ಲಿ ಚಿಕ್ಕದಿರೋದನ್ನು ತಗೋಬೇಕು. ಹಾಗಾದ್ರೆ ಚಿಕ್ಕ ಇರೋದನ್ನು ಅಂತಂದ್ರೆ 3ರ ವರ್ಗ ಇದ್ದಿನಗೋಸ್ಕರ ಇಲ್ಲಿ ನೋಡಿ 3ರ ವರ್ಗ ಇದ್ದಿನಗೋಸ್ಕರ ಇಲ್ಲಿ 3 ಬರ್ಕೊಂಡ್ವಿ. 3 ಬರ್ಕೊಂಡ ಮೇಲೆ ಈ 3 ಆದ ತಕ್ಷಣ ನೆಕ್ಸ್ಟ್ ನಂಬರ್ ಏನ್ ಬರ್ತದೋ ಅದರಿಂದ ಮಲ್ಟಿಪಲ್ ಮಾಡ್ಬೇಕು. 3 ಆದ ತಕ್ಷಣ ನೆಕ್ಸ್ಟ್ ನಂಬರ್ ಯಾವ್ದು ಬರ್ತದಲ್ಲ ಅದರಿಂದ ಮಲ್ಟಿಪಲ್ ಮಾಡ್ಬೇಕು. ಅವಾಗ 3 4 12 ಬಂತು. ಇವಾಗ ಏನ್ ಮಾಡ್ಬೇಕು, ಈ ಬಂದ 12 ಏನಿದೆಯಲ್ಲ ಇದು ಈ ರೂಟ್ ನಲ್ಲಿ ಇರುವುದು 10 ದೊಡ್ಡದಿದೆನಾ ಅಥವಾ 12 ದೊಡ್ಡದಿದೆ ಅಂತ ನೋಡ್ಕೊಳ್ಬೇಕು. ರೂಟ್ ನಲ್ಲಿ ಇರೋದು ಇದಕ್ಕಿಂತ ಇದು ದೊಡ್ಡದಾಗಿದ್ರೆ ಇಲ್ಲಿ ದೊಡ್ಡ ಅಂಕಿ ತಗೋಬೇಕು. ಅಂದ್ರೆ ಈಗ ಇಲ್ಲಿ ರೂಟ್ ನಲ್ಲಿ ದೊಡ್ಡದ ಅಂಕಿ ಇದ್ರೆ ದೊಡ್ಡ ತಗೋಬೇಕು, ಇದಕ್ಕಿಂತ ಇದು ಸಣ್ಣದ ಅಂಕಿ ಇದ್ರೆ ಸಣ್ಣದನ್ನು ತಗೋಬೇಕು. ಹಾಗಾದ್ರೆ ಇಲ್ಲಿ 12 ಮತ್ತು 10ರಲ್ಲಿ ಯಾವ್ದು ಸಣ್ಣದಿದೆನಾ ದೊಡ್ಡದಿದೆ ಅಂತ ಕೇಳಿದಾಗ ಈ 12ಕ್ಕಿಂತ ಸಣ್ಣದಿದೆ, ಹಾಗಾದ್ರೆ ಸಣ್ಣದಿದ್ದನ್ನು ತಗೊಳ್ಬೇಕು. ಹಾಗಾದ್ರೆ ಇಲ್ಲಿ 3 ಇತ್ತಲ್ಲ, ಈ 3 ಇಲ್ಲಿ ಬರ್ಕೊಂಡು ಇದನ್ನ ಕಾಟ್ ಮಾಡಿದೇವೆ ಅಂದ್ರೆ
ಇದೇನಾಗಿರುತ್ತದೆ ಸ್ನೇಹಿತರೆ ಅಂತಂದ್ರೆ 32ರ ರೂಟ್ ಆಗಿರುತ್ತದೆ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಇಲ್ಲಿ ನೆಕ್ಸ್ಟ್ ನೋಡ್ರಿ, ರೂಟ್ ತೆಗೆದಾಗಬೇಕಾದ್ರೆ ಎರಡು ಅಂಕಿ ಮೇಲೆ ನಾವು ಮಾರ್ಕ್ ಮಾಡಿದೆವು. ಹಾಗಾದ್ರೆ ಲಾಸ್ಟ್ಗೆ ಬಿಡಿ ಅಂಕಿ ಎಲ್ಲಿ ಬರುತ್ತದೆ ಅಂತಂದ್ರೆ 5 ಬರುತ್ತದೆ. 5 ಬರುತ್ತದೆ ಅಂತಂದಾಗ ಫಿಕ್ಸ್ ಇಲ್ಲಿ 2 ಬರಲ್ಲ, ಒಂದೇ ತಲ್ಲಿದೆ 5, ಅಂದ್ರೆ ಫಿಕ್ಸ್ ಆಗಿ ಕೊನೆಯಲ್ಲಿ 5 ಬರುತ್ತದೆ, ಇದು ಗೊತ್ತಾಗ್ತು. ಹಾಗಾದ್ರೆ ಇದು 2 ಅಂಕಿ ಬಿಟ್ಟಿದ್ಮೇಲೆ 12 ಯಾವುದರ ಮಧ್ಯದಲ್ಲಿ ಬರುತ್ತದೆ ನೋಡ್ಬೇಕು. 12 ಯಾವುದರ ಮಧ್ಯದಲ್ಲಿ ಬರುತ್ತದೆ ಅಂದ್ರೆ 3 ಮತ್ತು 4ರ ಮಧ್ಯದಲ್ಲಿ ಬರುತ್ತದೆ. 3 ಮತ್ತು 4ರ ಮಧ್ಯದಲ್ಲಿ ಬರುತ್ತದೆ ಅಂತಂದಾಗ ನಾವು ಚಿಕ್ಕದಿದ್ದೀನಿ ತಗೋಬೇಕು ಅಂದ್ರೆ 3 ತಗೊಂಡ್ವಿ. ಅಂದ್ರೆ 35ರ ಸ್ಕ್ವಯರ್ ಏನಾಗಿರುತ್ತದೆ ಅಂತ ಕೇಳಿದಾಗ 35ರ ರೂಟ್ 1225 ಆಗಿರುತ್ತದೆ. ನೋಡಿ ಸ್ನೇಹಿತರೆ, ಇಲ್ಲಿ ರೂಟ್ 2116ರ ವ್ಯಾಲ್ಯೂವನ್ನು ತೆಗಿಬೇಕಾಗಿದೆ. ಹಾಗಾದ್ರೆ ಇಲ್ಲಿ ಫಸ್ಟ್ 2 ಅಂಕಿಗೆ ನಾವು ಮಾರ್ಕ್ ಮಾಡ್ಬಿಟ್ಟು ಸ್ಕ್ವಯರ್ ರೂಟ್ ತೆಗೆದಿಂದ್ರೆ 2 ಅಂಕಿಗೆ ಮಾರ್ಕ್ ಮಾಡ್ಬಿಡ್ಬೇಕು. ಆಮೇಲೆ 6 ಇಲ್ಲಿ ಬಿಡಿ ಅಂಕಿ 6 ಎಲ್ಲಿ ಬರುತ್ತದೆ ನೋಡ್ಬೇಕು. ನೋಡಿ ಸ್ನೇಹಿತರೆ, 6 2 ತಲ್ ಬರುತ್ತದೆ, ಇಲ್ಲೂ ಮತ್ತು ಇಲ್ಲಿ, ಅಂದ್ರೆ 4 ಮತ್ತು 6 ವರ್ಗ ಬರುತ್ತದೆ. ಹಾಗಾದ್ರೆ ಇಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ 4 ಮತ್ತು 6 ಬರ್ಕೊಂಡ್ವಿ. ಈ 2 ಅಂಕಿ ಬಿಟ್ಟಾದ್ಮೇಲೆ ಈ 21 ಇದೆಯಲ್ಲ, ಇದು ಯಾವುದರ ಮಧ್ಯದಲ್ಲಿ ಬರುತ್ತದೆ ನೋಡ್ಬೇಕು. 21 ಯಾವುದರ ಮಧ್ಯದಲ್ಲಿ ಬರುತ್ತದೆ ಅಂತಂದ್ರೆ 4 ಸ್ಕ್ವೇರ್ ಮತ್ತು 5ರ ಸ್ಕ್ವೇರದಲ್ಲಿ ಮಧ್ಯ ಬರುತ್ತದೆ. ಹಾಗಾದ್ರೆ ಚಿಕ್ಕದಿದ್ದನ್ನು ತಗೋಬೇಕು. ಚಿಕ್ಕದಿದ್ದನ್ನು ತಗೋಬೇಕು ಅಂತಂದ್ರೆ 4 ಇಲ್ಲನ್ನು ತಗೊಂಡಿವಿ, ಇಲ್ಲನ್ನು ತಗೊಂಡಿವಿ. ಇದರ ಅರ್ಥ ಏನು ಅಂತಂದ್ರೆ ಇದ್ರ ವ್ಯಾಲ್ಯೂ 44 ಆದರ ಬರ್ಬೋದು, 46 ಆದರ ಬರ್ಬೋದು, ಈ 2ರ ಮಧ್ಯದಲ್ಲೇ ಬರುತ್ತದೆ ಅಂದಂಗ. ಆದ್ರೆ ನಮಗ್ ಕನ್ಫರ್ಮ್ ಯಾವ್ದು ಬರ್ತದೆ ಅಂತ ಮಾಡ್ಕೊಳ್ಳೋಗೋಸ್ಕರ ಏನ್ ಮಾಡ್ಬೇಕು ಅಂತಂದ್ರೆ ಇಲ್ಲಿ 4 ತಗೊಂಡಿದೀವಲ್ಲ, ಈ 4 ತಗೊಂಡಿದೀವಲ್ಲ, ನೆಕ್ಸ್ಟ್ ನಂಬರ್ 4ರ ನೆಕ್ಸ್ಟ್ ಅಂಕಿ ಯಾವ್ದು ಇರುತ್ತದೆ ಅಂತ ಕೇಳಿದಾಗ 5 ಇರುತ್ತದೆ ಅಲ್ವಾ. ಈ 4 5 20 ಮಾಡಿದೀವಿ ನಾವು. ಈ 20 ಈ 21 ಇದೆಯಲ್ಲ, ಇದು ದೊಡ್ಡದಿದೆನಾ ಅಥವಾ ಇದು ದೊಡ್ಡದಿದೆ ಚೆಕ್ ಮಾಡ್ಬೇಕು. ಇದಕ್ಕಿಂತ ಇದು ದೊಡ್ಡದಿದ್ರೆ ಈ ರೂಟ್ ನಲ್ಲಿ ಇರೋದು ನೋಡ್ಬೇಕು. ಇದು ದೊಡ್ಡದಿದ್ದನ್ನು ತಗೋಬೇಕು. ಇದನ್ನು ಕಾಟ್ ಮಾಡಿ ಇದೇ ಆನ್ಸರ್ ಆಗಿರುತ್ತದೆ. ಒಂದ್ ವೇಳೆ ಇದು ಚಿಕ್ಕದಾಗಿದ್ರೆ 44 ಆಗ್ತಿತ್ತು, ಆದ್ರೆ 20ಕ್ಕಿಂತ 21 ದೊಡ್ಡದಾಗಿದೆ. ಅದಕ್ಕೋಸ್ಕರ ಇದರ ವ್ಯಾಲ್ಯೂ ಎಷ್ಟು ಅಂತಂದ್ರೆ 46ರ ವರ್ಗ ಆಗಿರುತ್ತದೆ ಸ್ನೇಹಿತರೆ. ಇಲ್ಲಿ ನೋಡಿ ಸ್ನೇಹಿತರೆ, ಅದೇ ರೀತಿ ನೋಡಿ, ಇಲ್ಲಿ ಇದರ ವ್ಯಾಲ್ಯೂವನ್ನು ತೆಗಿಬೇಕಾದ್ರೆ ನಾವು 2 ಅಂಕಿಗೆ ಮಾರ್ಕ್ ಮಾಡಿದ್ವಿ. 2 ಅಂಕಿ ಮಾರ್ಕ್ ಮಾಡಿದ್ಮೇಲೆ ನಮಗೆ ಬಿಡಿ ಅಂಕಿ 9 ಇದೆ. ಬಿಡಿ ಅಂಕಿ 9 ಇದೆ ಅಂತಂದ್ರೆ ಇದು 2ರ ವರ್ಗ ಮಾತ್ರ ಇರಬಹುದು. ಬಿಡಿ ಅಂಕಿ 9, 3 3 9 ಆಗ್ಬಹುದು, ಮತ್ತು 7 7 49 ಆಗ್ತದಲ್ಲ, ಬಿಡಿ ಅಂಕಿ ಬರುತ್ತದೆ. ಹಾಗಾದ್ರೆ ಇಲ್ಲಿ ನೋಡಿ ಸ್ನೇಹಿತರೆ, ಈ 2 ಅಂಕಿ ಬಿಟ್ಟಾದ್ಮೇಲೆ 18 ಯಾವುದರ ಮಧ್ಯದಲ್ಲಿ ಬರುತ್ತದೆ ನೋಡ್ಕೊಳ್ಬೇಕು. 18 ಯಾವುದರ ಮಧ್ಯದಲ್ಲಿ ಬರುತ್ತದೆ ಅಂದ್ರೆ 4 ಮತ್ತು 5ರ ಮಧ್ಯದಲ್ಲಿ ಬರುತ್ತದೆ. ಹಾಗಾದ್ರೆ ಚಿಕ್ಕದಿದ್ದನ್ನು ತಗೋಬೇಕು. ಚಿಕ್ಕದಿದ್ದನ್ನು ತಗೋಬೇಕು ಅಂದ್ರೆ 43 ಮತ್ತು, ಅಂದ್ರೆ ಇದರ ಅರ್ಥ ಏನು ಅಂತಂದ್ರೆ ಇದರ ವ್ಯಾಲ್ಯೂ 43 ಆದರ ಬರ್ಬೋದು ಅಥವಾ 47 ಆದರ ಬರ್ಬೋದು. ಹಾಗಾದ್ರೆ ಈ 4 ಇದರಿಂದ ತಗೊಂಡಿದ್ರಲ್ಲ, ಈ 4 ಇಲ್ಲೇ ಬರ್ಕೊಂಡು ಈ 4ರ ನೆಕ್ಸ್ಟ್ ನಂಬರ್ ಯಾವುದು? 5. 4ರ ನೆಕ್ಸ್ಟ್ ನಂಬರ್ 5ರಿಂದ ಮಲ್ಟಿಪಲ್ ಮಾಡ್ಬೇಕು. ಮಲ್ಟಿಪಲ್ ಮಾಡಿದಾಗ ಏನ್ ಆನ್ಸರ್ ಬರುತ್ತದಲ್ಲ, ಈ ಆನ್ಸರ್ಗೆ ಈ ಇಲ್ಲಿ 2 ಅಂಕಿ ಉಳಿದವಲ್ಲ, ಈ ಉಳಿದ ಅಂಕಿ ಇದು ದೊಡ್ಡದಿದೆನಾ ಚಿಕ್ಕದಿದೆ ನೋಡ್ಬೇಕು. ಇದು ಒಂದ್ ವೇಳೆ ದೊಡ್ಡದಾಗಿದ್ರೆ ದೊಡ್ಡದ ಅಂಕಿ ತಗೋಬೇಕು, ಚಿಕ್ಕದಾಗಿದ್ರೆ ಚಿಕ್ಕ ಅಂಕಿ ತಗೋಬೇಕು. ಈ 20 ದೊಡ್ಡದು ಅಥವಾ 18 ದೊಡ್ಡದು ಅಂದ್ರೆ 20ಕ್ಕಿಂತ 18 ಸಣ್ಣದಿದೆ ಅಂದ್ರೆ ಸಣ್ಣದನ್ನು ತಗೋಬೇಕು, ದೊಡ್ಡದನ್ನು ಕಾಟ್ ಹೊಡಿಬೇಕು. ಇದೇ ಆನ್ಸರ್ ಆಗಿರುತ್ತದೆ ಸ್ನೇಹಿತರೆ. ಇಲ್ಲಿ ನೋಡಿ ಸ್ನೇಹಿತರೆ, ಇದರ ವ್ಯಾಲ್ಯೂ ತೆಗಿಬೇಕಾದ್ರೆ 2 ಅಂಕಿ ಬಿಟ್ಟನ್ನು ನಾವ್ ಏನ್ ಮಾಡಿದ್ವಿ, ಮಾರ್ಕ್ ಮಾಡಿದ್ವಿ. ಹಾಗಾದ್ರೆ ಈ ಬಿಡಿ ಅಂಕಿ ನೋಡ್ಬೇಕು. ಬಿಡಿ ಅಂಕಿ 1 ಎಲ್ಲಿದೆ, ಇಲ್ಲೊಂದಿದೆ, ಇಲ್ಲೊಂದಿದೆ. ಅಂದ್ರೆ 1 ಮತ್ತು 9ರಲ್ಲಿ ಬಿಡಿ ಅಂಕಿ 1 ಬರುತ್ತದೆ. ಹಾಗಾದ್ರೆ ಇಲ್ಲಿ 82 ಇದೆಯಲ್ಲ, 82 ಯಾವುದರ ಮಧ್ಯದಲ್ಲಿ ಬರುತ್ತದೆ ನೋಡ್ಕೊಳ್ಬೇಕು ಸ್ನೇಹಿತರೆ. 82 ಯಾವುದರ ಮಧ್ಯ ಬರುತ್ತದೆ? 9 ಮತ್ತು 10ರ ಮಧ್ಯದಲ್ಲಿ 82 ಬರುತ್ತದೆ. ಹಾಗಾದ್ರೆ ಚಿಕ್ಕದಿದ್ದನ್ನ ತಗೋಬೇಕು. ಚಿಕ್ಕದಿದ್ದನ್ನು ತಗೋಬೇಕು ಅಂದ್ರೆ ಈ 91, ಈ 99. ಅಂದ್ರೆ ಇದರ ಅರ್ಥ ಏನು ಅಂತಂದ್ರೆ ಇದ್ರ ವ್ಯಾಲ್ಯೂ 91 ಅದರ ಬರ್ಬೋದು ಅಥವಾ 99 ಅದರ ಬರ್ಬೋದು. ಇವು 2ರ ಮಧ್ಯದಲ್ಲೇ ಬರುತ್ತದೆ. ಹಾಗಾದ್ರೆ ಕನ್ಫರ್ಮ್ ಮಾಡ್ಕೊಂಬೋಗೋಸ್ಕರ ಇದು 9 ತಗೊಂಡಿದೀವಲ್ಲ, ಈ 9 ನಾವು ಇಲ್ಲೇ ತಗೊಂಡು ಆಮೇಲೆ 9ರ ನೆಕ್ಸ್ಟ್ ನಂಬರ್ ಯಾವುದು? 10. 9ರ ನೆಕ್ಸ್ಟ್ ನಂಬರ್ 10 ಅಂತಂದ್ರೆ 19 90. ಹಾಗಾದ್ರೆ ಇಲ್ಲಿ ನೋಡಿ 90ಕ್ಕಿಂತ ಈ 82 ದೊಡ್ಡದೋ ಸಣ್ಣದೋ ನೋಡ್ಬೇಕು.
ಹಾಗಾದ್ರೆ ಸಣ್ಣದಿದ್ರೆ ಸಣ್ಣದನ್ನು ತಗೋಬೇಕು. ಇಲ್ಲಿ ನೋಡಿ 90ಕ್ಕಿಂತ 82 ಸಣ್ಣದಿದೆ. ಸಣ್ಣದಿದೆ ಅಂದ್ರೆ ಸಣ್ಣದ ರೆಡಿ ಕರೆಕ್ಟ್ ಆಗಿರುತ್ತೆ ಆನ್ಸರು, ಮತ್ತು ದೊಡ್ಡದು ತಪ್ಪಾಗಿರುತ್ತದೆ. ಅಂದ್ರೆ ಇದರ ಆನ್ಸರ್ ಎಷ್ಟಾಗಿರುತ್ತದೆ ಅಂದ್ರೆ 91 ಆಗಿರುತ್ತದೆ ಸ್ನೇಹಿತರೆ. ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿ ಇಲ್ಲಿ ಕೂಡ ಸ್ಕ್ವೇರ್ ರೂಟ್ ತೆಗೆಯೋದಿದೆ ಅಂತಂದಾಗ ನಾವು 2 ಅಂಕಿ ಮಾರ್ಕ್ ಮಾಡಿದೀವಿ. 2 ಅಂಕಿ ಮಾರ್ಕ್ ಮಾಡಿದ್ಮೇಲೆ ಇಲ್ಲಿ ಕೂಡ ಬಿಡಿ ಅಂಕಿ 1 ಇದೆ ಅಂತಂದ್ರೆ 1 ಅದರ ಬರ್ಬೋದು, 9 ಅದರ ಬರ್ಬೋದು. ಆಮೇಲೆ ಇದು 62 ಇದೆಲ್ಲ ಯಾವುದರ ಮಧ್ಯದಲ್ಲಿ ಬರುತ್ತದೆ ನೋಡ್ಬೇಕು. ಯಾವುದರ ಮಧ್ಯದಲ್ಲಿ ಬರುತ್ತದೆ ಅಂತ ನೋಡ್ಬೇಕಾದ್ರೆ ಇಲ್ಲಿ ನೋಡಿ 7 7 8 8 7 7 49 8 8 64 ಇದರ ಮಧ್ಯದಲ್ಲಿ ಬರುತ್ತದೆ. ಚಿಕ್ಕದಿದ್ದನ್ನು ತಗೋಬೇಕು. ಚಿಕ್ಕದಿದ್ದನ್ನ ತಗೋಬೇಕು ಅಂದ್ರೆ 7 ತಗೊಳ್ಬೇಕು. ಅಂದ್ರೆ ಇದರ ಅರ್ಥ ಇದ್ರ ವ್ಯಾಲ್ಯೂ 71 ಬರ್ಬೋದು ಅಥವಾ 79 ಅದರ ಬರ್ಬೋದು. ಈ 79 ಅಂದ್ರೆ 7 ತಗೊಂಡು 7ರ ನೆಕ್ಸ್ಟ್ ನಂಬರ್ ಯಾವುದು? 8. ಈ 7 8 56. ಈ 56 ಏನಿದೆ ಅಲ್ಲ, ಇದಕ್ಕಿಂತ ಇದು ಚಿಕ್ಕದಾಗಿದ್ರೆ ಇದು ರೂಟ್ ನಲ್ಲಿ ಇದನ್ನ ನೋಡ್ಬೇಕು. ಇದು ಚಿಕ್ಕದಾಗಿದ್ರೆ ಚಿಕ್ಕದನ್ನು ತಗೋಬೇಕು, ದೊಡ್ಡದಾಗಿದ್ರೆ ದೊಡ್ಡದನ್ನು ತಗೋಬೇಕು. ಈ ಚಿಕ್ಕದಿದೆ ದೊಡ್ಡದಿದೆ ಅಂತ ಕೇಳಿದಾಗ ಇಲ್ಲಿ ದೊಡ್ಡದಿದೆ. ದೊಡ್ಡದಿದೆ ಅಂದ್ರೆ ಇದಕ್ಕೆ ಸರಿಯಾಗಿರುತ್ತದೆ, ಚಿಕ್ಕದಿದ್ದು ತಪ್ಪಾಗಿರುತ್ತದೆ. ಹಾಗಾದ್ರೆ ಇದರ ಆನ್ಸರ್ ಎಷ್ಟಾಗಿರುತ್ತದೆ ಅಂತಂದ್ರೆ 79. ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿ 2 ಅಂಕಿಯನ್ನು ಮಾರ್ಕ್ ಮಾಡಿದಾಗ ಇಲ್ಲಿ 4 ಬಂದಿದೆ. 4 ಯಾವ್ದ್ರದ್ದು ಇರ್ತದೆ ಅಂತಂದಾಗ 2 2 4 ಮತ್ತು 8 8 64 ಅಂದ್ರೆ 2ರದ್ದು ಮತ್ತೆ 8ರ ವರ್ಗದ ಬಿಡಿ ಅಂಕಿ ಬರುತ್ತವೆ 4. ಹಾಗಾದ್ರೆ ಇದನ್ನು ಬಿಟ್ಟಿವಿ ನಾವು. 2 ಅಂಕಿ ಬಿಟ್ಟಿದ ಮೇಲೆ 139. ಈ 139 ಯಾವುದರ ವರ್ಗ ಬರುತ್ತದೆ ಅಂತ ಗೊತ್ತಿರಬೇಕು ಸ್ನೇಹಿತರೆ. 11 11 121, 12 12 144 ಆಗುತ್ತದೆ. ಹಾಗಾದ್ರೆ 144 ಅಂದ್ರೆ ಹೆಚ್ಚಿಗಾಗುತ್ತದೆ. 144 ಆದ್ರೆ ಹೆಚ್ಚಿಗಾಗುತ್ತದೆ ಅಂತಂದ್ರೆ ನಾವು ಚಿಕ್ಕದಿದ್ದೀನಿ ತಗೋಬೇಕು. ಅಂದ್ರೆ ಇಲ್ಲಿ 11 ತಗೊಂಡ್ವಿ. 11 ತಗೊಂಡ್ವಿ ಅಂದ್ರೆ ಇದರ ಅರ್ಥ ಏನು ಅಂದ್ರೆ 112 ಆದ್ರ ಬರ್ಬೋದು ಆನ್ಸರು, 118 ಆದ್ರ ಬರ್ಬೋದು. ಆದ್ರೆ ನಾವು ಕನ್ಫರ್ಮ್ ಮಾಡ್ಕೋಸ್ಕರ ಈ 11 ಇದೆಯಲ್ಲ, ಈ 11 ನಾವು ನೆಕ್ಸ್ಟ್ ನಂಬರ್ 12ರಿಂದ ಮಲ್ಟಿಪಲ್ ಮಾಡಬೇಕು. ಹಾಗಾದ್ರೆ ಈ ಮಲ್ಟಿಪಲ್ ಮಾಡ್ಬೇಕಾದ್ರೂ ಇದ್ರದ್ದು ಟ್ರಿಕ್ಸ್ ಇರುತ್ತದೆ ಸ್ನೇಹಿತರೆ. ಏನು ಅಂತಂದ್ರೆ 1 ಮತ್ತು 2 ಬರ್ಕೊಂಡ್ವಿ. ಇದನ್ನು ಮರ್ತು ಬಿಟ್ಟು 1 ಮತ್ತು 2 ಬರ್ಕೊಂಡಿವಿ. 1 2 ಪ್ಲಸ್ ಮಾಡಿದರೆ 3 132 ಆಯ್ತದು. ಹಾಗಾದ್ರೆ ಇಲ್ಲಿ 139 ಇದೆ, ಇಲ್ಲಿ 132 ಇದೆ. ದೊಡ್ಡದು ಇದು ದೊಡ್ಡದು ಇದು ದೊಡ್ಡದು ಅಂತ ಕೇಳಿದಾಗ ಈ ರೂಟ್ ನಲ್ಲಿ ಇರುವುದು ದೊಡ್ಡದು. ರೂಟ್ ನಲ್ಲಿ ಇರುವುದು ಯಾವಾಗ ದೊಡ್ಡದಿರುತ್ತದೆ ಅದೇ ಆನ್ಸರ್ ಸರಿಯಾಗಿರುತ್ತದೆ ಮತ್ತು ಮೇಲಿಂದ ತಪ್ಪಾಗಿರುತ್ತದೆ. ಇದರ ಆನ್ಸರ್ ಯಾವುದು ಅಂತಂದ್ರೆ ಇದಾಗಿರುತ್ತದೆ. ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿ 2 ಅಂಕಿಗೆ ನಾವು ಮಾರ್ಕ್ ಮಾಡಿಬಿಡ್ಬೇಕು. 2 ಅಂಕಿಗೆ ಮಾರ್ಕ್ ಮಾಡಿಬಿಟ್ಟಾಗ ಇಲ್ಲಿ ಬಿಡಿ ಅಂಕಿ 9 ಯಾವಾಗ ಬರ್ತದೆ ಅಂತ ಕೇಳಿದಾಗ 3 3 9, 3 3 9 ಮತ್ತು 7 7 49 2 ಇದರಲ್ಲಿ ಬರುತ್ತದೆ. ಹಾಗಾದರೆ ಇವೆರಡು ಅಂಕಿಯನ್ನು ಬಿಟ್ಟಿದ್ಮೇಲೆ 151 ಯಾವಾಗ ಬರ್ತದೆ? 11 11 121, 12 12 144, 13 13 169 ಹೆಚ್ಚಿಗಾಗುತ್ತದೆ ಅಂದ್ರೆ ನಾವು ಚಿಕ್ಕದಿದ್ದೀನಿ ತಗೋಬೇಕು ಅಂದ್ರೆ 12 ತಗೊಂಡಿವಿ ನಾವು. ಹಾಗಾದ್ರೆ ಇದರ ಆನ್ಸರ್ 123 ಅದರ ಬರ್ಬೋದು, 127 ಅದರ ಬರ್ಬೋದು. ಹಾಗಾದ್ರೆ ಇದು ಕನ್ಫರ್ಮ್ ಮಾಡೋಗೋಸ್ಕರ ಈ 12 ಇದೆಯಲ್ಲ, ಈ 12 ನೆಕ್ಸ್ಟ್ ನಂಬರ್ ಯಾವುದು? 12ರ ನೆಕ್ಸ್ಟ್ ನಂಬರ್ ಯಾವುದು ಅಂತಂದ್ರೆ 13. ಹಾಗಾದ್ರೆ 13 ಈ 12 ಮತ್ತು 13 ಇದರ ಮಲ್ಟಿಪಲ್ ಯಾವ ರೀತಿ ಮಾಡಬೇಕು ಅಂತಂದ್ರೆ ನೀವು ಯಾವ ರೀತಿ ನಿಂದ ಮಾಡಬೇಕು. ಇದರ 12 ಸ್ಕ್ವೇರ್ ಮಾಡಿ ಮತ್ತು 12 ಪ್ಲಸ್ ಮಾಡಿದ್ರು ಕೂಡ ಆಗ್ಬೋದು. 12 ಸ್ಕ್ವೇರ್ 144, 144ರಲ್ಲಿ 12 ಕೂಡಿಸ್ರಿ 156. ಇಲ್ಲಿ ನೋಡಿ 151 156ಕ್ಕಿಂತ ಚಿಕ್ಕದು ದೊಡ್ಡದು ಅಂತ ಕೇಳಿದಾಗ ಇದು ಚಿಕ್ಕದಿದೆ ಅಂತಂದ್ರೆ ಇದೇ ಸರಿಯಾಗಿರುತ್ತದೆ, ಇದು ತಪ್ಪಾಗಿರುತ್ತದೆ. ಹಾಗಾದ್ರೆ ಸ್ನೇಹಿತರೆ ಇದರ ಆನ್ಸರ್ ಎಷ್ಟು ಬರುತ್ತದೆ ಅಂತ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನೋಡಿ ಸ್ನೇಹಿತರೆ, ಈ ವಿಡಿಯೋನಲ್ಲಿ ನಿಮಗೆ ಈ ಕಾನ್ಸೆಪ್ಟ್ ಅನ್ನು ಅರ್ಥವಾಗಿದ್ರೆ ದಯವಿಟ್ಟು ಚಾನೆಲ್ಗೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಎಲ್ಲಾ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳುತ್ತಾ ಇವತ್ತಿನ ಕ್ಲಾಸ್ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.